ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ನಮಗೆ ಮಹಾಶಿವರಾತ್ರಿ ಬರ್ತಾ ಇದೆ. ಈ ವರ್ಷ 2026 ಫೆಬ್ರವರಿ 15ನೇ ತಾರೀಕು ಭಾನುವಾರದ ದಿನ ನಮಗೆ ಮಹಾಶಿವರಾತ್ರಿ ಬರ್ತಾ ಇದೆ. ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ, ಅದರ ಮಹತ್ವ ಏನು, ಪೂಜಾ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ದಿನ ಶಿವನು ಪಾರ್ವತಿ ದೇವಿಯನ್ನು ವರಿಸಿದ ದಿನ ಆದ್ದರಿಂದ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಇನ್ನೊಂದು ದಂತಕಥೆಯ ಪ್ರಕಾರ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿ ಇಳೆಗೆ ಇಳಿದು ಬಂದ ದಿನ ಇದು. ಆ ದಿನ ಶಿವನು ಗಂಗೆಯನ್ನು ತನ್ನ ಮುಡಿಗೆ ಇರಿಸ್ಕೊಳ್ತಾನೆ. ಇದರಿಂದ ವಿಚಲಿತನಾದ ಭಗೀರಥನು ಗಂಗೆಯನ್ನು ಹರಿಬಿಡಲು ಪ್ರಾರ್ಥನೆ ಮಾಡಿದಾಗ ಶಿವನು ಗಂಗೆಯನ್ನು ಭೂಮಿಗೆ ಹರಿಬಿಟ್ಟ ದಿನ ಇದು ಅಂತ ಹೇಳಲಾಗುತ್ತೆ. ಸಮುದ್ರ ಮಂಥನವಾದಾಗ ಸಮುದ್ರ ಮಂಥನದಲ್ಲಿ ಬಂದ ಕಾರ್ಕೋಟಕ ವಿಷವನ್ನು ಶಿವನು ಸೇವಿಸಿ ಆ ದಿನ ಅವನು ನೀಲಕಂಠನಾಗ್ತಾನೆ. ಆದ್ದರಿಂದ ಈ ದಿನವನ್ನು ನಾವು ಮಹಾಶಿವರಾತ್ರಿಯಾಗಿ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಪ್ರತೀತಿನೂ ಸಹ ಇದೆ. ಈ ದಿನ ಶಿವನು ಪಾರ್ವತಿಯನ್ನು ವರಿಸಿದ ದಿನ, ಮದುವೆಯಾದ ದಿನ. ಆದ್ದರಿಂದ ರಾತ್ರಿ ಇಡೀ ಅವರ ಮದುವೆಯನ್ನು ನೋಡೋದಕ್ಕೆ ದೇವತೆಗಳು ಜಾಗರಣೆಯನ್ನು ಮಾಡಿರ್ತಾರೆ. ಆದ್ದರಿಂದ ನಾವು ಮಹಾಶಿವರಾತ್ರಿಯ ದಿನ ಜಾಗರಣೆಯನ್ನು ತಪ್ಪದೇ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮಹಾಶಿವರಾತ್ರಿಯ ಆಚರಣೆ ಹೇಗಿರಬೇಕು, ಜಾಗರಣೆ ಹೇಗೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಬರೋಣ. ಮೊದಲನೇದಾಗಿ ಹಬ್ಬದ ಹಿಂದಿನ ದಿನಾನೇ ನಾವು ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು. ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ, ಕುಂಕುಮ, ರಂಗೋಲಿಗಳಿಂದ ಅಲಂಕಾರ ಮಾಡಿ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಸಹ ಕಟ್ಟಿ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ದೇವರ ಮನೆಯಲ್ಲೂ ಸಹ ನಾವು ದೇವರ ಫೋಟೋಗಳು, ವಿಗ್ರಹಗಳನ್ನೆಲ್ಲ ತೊಳೆದು ಒಂದು ಕುಂಕುಮ, ಬಟ್ಟು, ಗಂಧದಿಂದ ಅಲಂಕಾರವನ್ನು ಮಾಡ್ಕೋಬೇಕು. ಇನ್ನು ಪೂಜೆಯ ದಿನ ಅಂದರೆ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಶುದ್ಧ ಬಟ್ಟೆಯನ್ನು ನಾವು ಧರಿಸ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ದಿನ ಶಿವನ ಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಒಂದು ಅಭಿಷೇಕವನ್ನು ನೆರವೇರಿಸಬೇಕು. ಮನೆಯಲ್ಲೇ ಅಭಿಷೇಕ ಮಾಡಲ್ಲ ಅಂತ ಹೇಳೋರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಕೊಟ್ಟು ಅಭಿಷೇಕವನ್ನು ನೋಡಿ ಬರ್ಬೋದು. ನಂತರ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು. ಮೊದಲನೇದಾಗಿ ದೇವರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ಶಿವನ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು. ಮೊದಲನೇದಾಗಿ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಗಣೇಶನಿಗೆ ಮೊದಲನ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಶಿವನ ಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಅಭಿಷೇಕ ಮಾಡೋರು ಈ ದಿನ ಪಂಚದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ಬೋದು, ಅಥವಾ ವಿಭೂತಿಯಿಂದ ಅಭಿಷೇಕವನ್ನು ಸಲ್ಲಿಸ್ಬೋದು, ಅಥವಾ ಬಿಲ್ವ ಪತ್ರೆಗಳಿಂದ ನೀವು ಅಭಿಷೇಕ ಪೂಜೆಗಳನ್ನು ನೆರವೇರಿಸ್ಬೋದು. ಈ ದಿನ ಮುಖ್ಯವಾಗಿ ಎಕ್ಕದ ಹಾರವನ್ನು ಶಿವನಿಗೆ ಅರ್ಪಿಸಿದ್ರೆ ಒಳ್ಳೆಯದು. ಜೊತೆಗೆ ಪಾರಿಜಾತದ ಹೂಗಳಿಂದ ಹಾರವನ್ನು ಮಾಡಿ ಅರ್ಪಿಸಿದ್ರೂ ಸಹ ಬಹಳ ಒಳ್ಳೆಯದು. ಇವುಗಳು ಶಿವನಿಗೆ ತುಂಬ ಪ್ರಿಯವಾದ ವಸ್ತುಗಳು. ನೈವೇದ್ಯಕ್ಕೆ ಈ ದಿನ ವಿವಿಧ ಬಗೆಯ ಫಲಹಾರಗಳನ್ನು ಮಾಡಿ ಪೂಜೆಗೆ ನೈವೇದ್ಯಕ್ಕೆ ಇಡ್ತಾರೆ. ಸ್ವೀಟ್ ಅವಲಕ್ಕಿ, ಖಾರ ಅವಲಕ್ಕಿ, ಉಪ್ಪಿಟ್ಟು, ಈ ರೀತಿ ಫಲಹಾರಗಳನ್ನು, ಜೊತೆಗೆ ಹಣ್ಣು ಹಂಪಲುಗಳನ್ನು, ಹಸಿ ಹಾಲನ್ನು ಅಥವಾ ಬೆಲ್ಲದಿಂದ ಮಾಡಿರುವಂಥ ಒಂದು ಸಿಹಿ ತಿಂಡಿಗಳನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು. ಶಿವನ ಅಷ್ಟೋತ್ತರ, ಶಿವನ ಸ್ತೋತ್ರಗಳನ್ನು ಪಠಿಸಿ ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಚನೆ ಮಾಡ್ತಾ ಬರಬೇಕು. ಜೊತೆಗೆ ಶಿವನ ಪಂಚಾಕ್ಷರಿ ಮಂತ್ರ ತಪ್ಪದೇ ಇದನ್ನು ಪಠಿಸಬೇಕು. ಶಿವನ ಅಷ್ಟಕವನ್ನು ಸಹ ಪಠಿಸಬೇಕು. 108 ಮಂತ್ರಗಳು ಅಂದರೆ ಶಿವನ ಅಷ್ಟೋತ್ರವನ್ನು ಪಠಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನೀವು 108 ಬಾರಿ ಓಂ ನಮಃ ಶಿವಾಯ ಅಂತ ಪಠಿಸಿದ್ರೂ ಸಾಕು. ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ತಾ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕು. ಈ ದಿನ ಒಂದು ನಂದಾದೀಪ ಅಥವಾ ಅಖಂಡ ದೀಪವನ್ನು ಸಹ ಬೆಳಗಿಸ್ತಾರೆ. ಪೂಜಾ ಸಮಯದಲ್ಲಿ ದೇವರ ಮನೆಯಲ್ಲಿ ಅಖಂಡ ದೀಪವನ್ನು ಬೆಳಗಿಸಿಟ್ಟು ಅದು 24 ಗಂಟೆಗಳು ಉರಿಯೋ ರೀತಿ ಅದನ್ನು ಸತತವಾಗಿ ಗಮನ ಹರಿಸಬೇಕು. ಆ ರೀತಿ ನೀವು ನಂದಾದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ಗಮನ ಎಲ್ಲ ಶಿವನ ಕಡೆಗೆ ಇರುತ್ತೆ. ಏಕಾಗ್ರತೆ ಎಲ್ಲ ನಂದಾದೀಪದ ಕಡೆಗೆ ಇರೋದ್ರಿಂದ ನಿಮ್ಮ ಪೂಜೆಯ ಸಂಪೂರ್ಣ ಫಲನೂ ಸಹ ನಿಮಗೆ ಸಿಗುತ್ತೆ. ಸಾಧ್ಯವಾದಂಥವರು ಈ ದಿನ ಒಂದು ಅಖಂಡ ದೀಪವನ್ನು ಸಹ ದೇವರ ಮನೆಯಲ್ಲಿ ಬೆಳಗಿಸ್ಬೋದು. ಅಖಂಡ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಒಂದು ಅಖಂಡ ಬತ್ತಿಯನ್ನು ಇಟ್ಟು ಅದನ್ನು ಏಕಾರತಿ ಅಥವಾ ಗಂಧದ ಕಡ್ಡಿಯಿಂದ ಪೂಜಾ ಸಮಯದಲ್ಲಿ ಬೆಳಗಿಸ್ಕೊಂಡು ಅದನ್ನು ಸಹ ಪೂಜೆ ಮಾಡಿ ನೀವು 24 ಗಂಟೆಗಳು ಬೆಳಗೋ ರೀತಿ ಅದನ್ನು ನೋಡ್ಕೋಬೇಕು. ನಂದಾದೀಪ ನಿರರ್ಗಳವಾಗಿ 24 ಗಂಟೆಗಳು ಬೆಳಗ್ತಾ ಇರೋದ್ರಿಂದ ಮನೆಯಲ್ಲಿ ಸಂಪತ್ತು, ಧನ, ಧಾನ್ಯಗಳ ಒಂದು ಅಭಿವೃದ್ಧಿನೂ ಸಹ ಉಂಟಾಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಅಂತ ನಂಬಿಕೆ. ಇನ್ನು ಶಿವನ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಅರ್ಚನೆ, ಅಭಿಷೇಕಗಳು ಆದ ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು. ಇನ್ನು ಬೆಳಿಗ್ಗೆ ಶಿವಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಸಂಜೆ ತಪ್ಪದೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡೆದು ಬರಬೇಕು.
ಪೂಜೆಯಲ್ಲಿ ಯಾವುದೇ ಲೋಪದೋಷಗಳು ಇದ್ದರೂ ಪರವಾಗಿಲ್ಲ, ಭಕ್ತಿಯಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದೆ ಇರೋ ರೀತಿ ನಾವು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆ ಸಲ್ಲಿಸಿದ್ದೇ ಆದರೆ ಈ ದಿನ ಶಿವನ ಒಂದು ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಸಿಗುತ್ತೆ. ನೀವು ಮಾಸ ಶಿವರಾತ್ರಿಗಳಲ್ಲಿ ಮಾಡೋ ಪೂಜೆಗಿಂತ ವರ್ಷದಲ್ಲಿ ಬರುವ ಈ ಒಂದು ಪ್ರಮುಖ ದಿನದಲ್ಲಿ ಮಹಾಶಿವರಾತ್ರಿ ಮಹಾಶಿವನ ಒಂದು ಪೂಜೆಯನ್ನು ಶ್ರದ್ಧೆಯಿಂದ ಒಂದು ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡಿಕೊಂಡು ಸಲ್ಲಿಸೋದ್ರಿಂದ ಜನ್ಮಗಳ ಪಾಪಗಳ ನಿವಾರಣೆ ಆಗುತ್ತೆ, ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ, ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿಯನ್ನು ಸಹ ಕಾಣ್ಬೋದು ಅನ್ನೋ ನಂಬಿಕೆ ಇದೆ. ಇನ್ನು ಈ ದಿನ ಉಪವಾಸವನ್ನು ಮಾಡೋರು ಬೆಳಗಿನಿಂದ ರಾತ್ರಿವರೆಗೂ ನೀವು ನೀರನ್ನು ಕುಡಿದು ಇರ್ಬೋದು ಅಥವಾ ಬರೀ ಹಾಲು ಹಣ್ಣುಗಳನ್ನು ಸೇವನೆ ಮಾಡಿಕೊಂಡು ಇರ್ಬೋದು. ಮೂರನೇದಾಗಿ ಆ ರೀತಿ ಇರೋದಕ್ಕೆ ಕಷ್ಟ ಆಗ್ತೀನಿ ಅಂತ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಸಾತ್ವಿಕ ಆಹಾರವನ್ನು, ಲಘು ಉಪಹಾರವನ್ನು ನೀವು ಸೇವನೆ ಮಾಡ್ಬೋದು. ಜಾಗರಣೆ ಇರುವಂಥವರು ರಾತ್ರಿ ಇಡೀ ನೀವು TV, ಸಿನಿಮಾ, ಸೀರಿಯಲ್ಗಳನ್ನು ನೋಡಿ ಜಾಗರಣೆ ಇರೋದ್ರಿಂದ ಯಾವುದೇ ಫಲಗಳು ಸಿಗೋದಿಲ್ಲ. ಶಿವನ ಸ್ತೋತ್ರ ಮಂತ್ರಗಳನ್ನು ಪಠಿಸೋದು, ಶಿವನ ಬಗೆಗಿನ ಕಥೆಗಳನ್ನು ಓದೋದು, ಶಿವನ ಧ್ಯಾನವನ್ನು ಮಾಡೋದ್ರಲ್ಲಿ ನೀವು ಜಾಗರಣೆ ಮಾಡೋದಕ್ಕೆ ಫಲಗಳನ್ನು ಅನುಭವಿಸ್ತೀರ. ಜಾಗರಣೆ ಇರುವಂಥವರು ಮಧ್ಯಾಹ್ನದ ವೇಳೆ ಮಲಗೋ ಹಾಗಿಲ್ಲ. ಈ ದಿನ ಮಹಾಶಿವರಾತ್ರಿ ಆಚರಣೆ ಮಾಡುವಂಥವರು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಒಳ್ಳೆಯ ಮಾತುಗಳನ್ನೇ ಆಡಬೇಕು, ಕೆಟ್ಟ ಪದಗಳನ್ನು ಆಡಬಾರ್ದು. ಇನ್ನು ಜಾಗರಣೆ ಇರುವಂಥವರು ಅಥವಾ ಪೂಜೆಯನ್ನು ಸಲ್ಲಿಸಿದವರು ಈ ದಿನ ದಾಂಪತ್ಯದಿಂದ ದೂರ ಇರಬೇಕು. ಈ ದಿನ ಬೆಲ್ಲದ ಆರತಿಯನ್ನು ಸಹ ದೇವರಿಗೆ ಅರ್ಪಿಸ್ತಾರೆ. ಬೆಲ್ಲವನ್ನು ತಗೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು 2 ಬೆಲ್ಲದ ಆರತಿಯನ್ನು ಶಿವನಿಗೆ ಅರ್ಪಿಸ್ತಾರೆ. ಇದರಿಂದಲೂ ಸಹ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ, ನಮ್ಮ ಇಷ್ಟಾರ್ಥನೂ ನೆರವೇರುತ್ತೆ ಅಂತ ಹೇಳ್ಬೋದು. ಈ ದಿನ ಗೋಮಾತೆಗೆ ಬೆಲ್ಲ ಅಕ್ಕಿಯನ್ನು ತಿನ್ನೋದಕ್ಕೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋದ್ರಿಂದನೂ ಸಹ ನಮಗೆ ಉತ್ತಮ ಫಲಗಳು ದೊರೆಯುತ್ತೆ. ಈ ದಿನ ಉಪವಾಸ ಜಾಗರಣೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಹ ಒಂದು 4 ಬಿಲ್ವಪತ್ರೆ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ಓಂ ನಮಃ ಶಿವಾಯ ಅಂತ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡ್ರೂ ಸಹ ಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.